ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬೋಂಡಾ ಸೂಪು ಹೊರಗಡೆ ಒಳ್ಳೆ ಮಳೆ ಇದೆ, ಸೊ ಅದಕ್ಕೆ ಚೆನ್ನಾಗಿರುತ್ತೆ ರೆಸಿಪಿ. ಬೋಂಡಾ ಸೂಪ್ ಹೆಂಗೆ ಮಾಡೋದಂತ ರೆಸಿಪಿ ನೋಡೋಣ ಬನ್ನಿ. ಬೋಂಡಾ ಸೂಪ್ ಮಾಡೋಕ್ಕೆ ಏನು ಬೇಕಂತ ನೋಡೋಣ. ಫಸ್ಟ್ ಉದ್ದಿನಬೇಳೆ ನೆನೆಸಿರೋದು, ಒಂದು 2 ಅವರ್ ನೆನೆಸಿರೋ ಉದ್ದಿನಬೇಳೆ. ಸೂಪ್ ಮಾಡೋಕ್ಕೆ ಬೇಳೆ, ಹೆಸರು ಬೇಳೆ, ಸಣ್ಣಕ್ಕೆ ಹೆಚ್ಚಿರೋ ಶುಂಠಿ, ಲಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮಾಡಿರೋ ಟೊಮ್ಯಾಟೊ, ಇಂಗು, ಆಮೇಲೆ ಕರಿಬೇವು ಸೊಪ್ಪು, ಸ್ವಲ್ಪ ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ, ಇಷ್ಟಾದರೆ ಸಾಕು. ಇವಾಗ ಬೋಂಡ ಮಾಡೋಕ್ಕೆ ಬೇಳೆ ಬೇಯಿಸ್ಕೊಂಬಿಡೋಣ. ಬೇಳೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ, 2 ವಿಜಿಲ್ ಕುಕ್ಕರ್ ಕೂಗಿಸ್ಕೊಂಬಿಡೋಣ. ಇದು ಬೇಳೆ ಬೇಯೋಷ್ಟರೊಳಗೆ ಉದ್ದಿನಬೇಳೆ ರುಬ್ಕೊಂಬಿಡೋಣ. ನೀರು ಹಾಕಬೇಡಿ, ರುಬ್ಬೇಕಾದ್ರೆ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ. ಭಾಳ ನೀರು ಹಾಕಿದರೆ ವಡೆ ಭಾಳ ಎಣ್ಣೆ ಹಿಡಿಯುತ್ತೆ. ಈಗ ಉದ್ದಿನಬೇಳೆ ರುಬ್ಬಿದೆ ನೋಡಿರಿ, ಸಣ್ಣ ರುಬ್ಬಿದೆ. ಸೊ 2 ವಿಜಲ್ ಆಗಿದೆ. ಈಗ ಕುಕ್ಕರ್ ಆರೋಷ್ಟರೊಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡೋಣ. ಸಣ್ಣ ಉರಿಯಲ್ಲಿ ಎಣ್ಣೆ ಕಾಯಲಿ. ಈಗ ವಡೆ ಹಿಟ್ಟು ರುಬ್ಬಿರೋದು ರೆಡಿ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ನೋಡ್ಕೊಂಡು ಉಪ್ಪು ಹಾಕಿ, ನಾನು ಕೈಯಿಂದನೇ ಹಾಕ್ತೀನಿ. ಒಂದು ಚಿಟಿಕೆ ಅಡುಗೆ ಸೋಡಾ ಎಲ್ಲ ಹಾಕಿ ಫೋರ್ಕಿಂದ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ವಡೆ ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ವಡೆ ಬಿಡೋಕ್ಕೆ ಶುರು ಮಾಡೋಣ. ಸೊ ವಡೆ ಆಗ್ತಾ ಇದೆ. ಗೋಲ್ಡನ್ ಕಲರ್ ಬರಲಿ ಇದು, ಅಂದರೆ ಒಳಗಡೆ ಎಲ್ಲ ಬೆಂದಿರುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬರಲಿ. ಇವಾಗ ತೆಗೆದು ಬಿಡೋಣ. ಇವಾಗ ಸೂಪ್ ಮಾಡ್ಕೊಳ್ಳೋಣ. ಬೇಳೆ ಬೆಂದಿದೆ ನೋಡ್ಕೊಂಬಿಡೋಣ. ಈಗ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಸೂಪ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಳ್ಳಿ, 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು, ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ಶುಂಠಿ ಹಾಕ್ಕೊಳ್ಳೋಣ, ಸಣ್ಣಗೆ ಕಟ್ ಮಾಡಿರೋ ಶುಂಠಿ. ಶುಂಠಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಬೇಳೆ ಹಾಕ್ಕೊಂಬಿಡೋದು. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋ ಟೊಮ್ಯಾಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಸಕ್ಕರೆ, ನೋಡ್ಕೊಂಡು ಉಪ್ಪು ಸ್ವಲ್ಪ. ನಂಗೆ ಕೈಯಿಂದ ಹಾಕೋ ಅಭ್ಯಾಸ, ನೋಡಿ ನೀವು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಕೊಡ್ರಿ. ಈ ಸ್ವಲ್ಪ ಹೊತ್ತು ಕುದೀಲಿ. ಈಗ ಕುದೀತಾ ಇದೆ ಚೆನ್ನಾಗಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ಚೆನ್ನಾಗಿ ಕುದೀತಿದೆ. ಆಫ್ ಮಾಡೋಣ. ಆಫ್ ಮಾಡಿ ಲೆಮನ್ ಜ್ಯೂಸ್ ಹಾಕೊಳ್ಳೋಣ. ಈಗ ಸೂಪ್ ರೆಡಿ ಇದೆ, ಸರ್ವ್ ಮಾಡೋಣ. ಆಗಲೇ ರೆಡಿ ಮಾಡಿಟ್ಕೊಂಡಿರೋ ಬೋಂಡ. ಇವಾಗ ಬೋಂಡಾ ಸೂಪ್ ರೆಡಿ. ಎಲ್ಲರೂ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.